ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರಡಿ ನಾಗಲಾಪುರ ಸಮೀಪದ ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ ಬೈಲಹೊಂಗಲ ತಾಲೂಕಿನ ಎಲ್ಲಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ವತಿಯಿಂದ ಮಾಜಿ ಶಾಸಕರು ಹಾಗೂ ಡಿಎಸ್ಎಸ್ ಬ್ಯಾಂಕ್ ನಿರ್ದೇಶಕರು ಆದ ಮಹಂತೇಶ ದೊಡ್ಡಗೌಡರು ಹಾಗೂ ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಆದ ಅಣ್ಣಾ ಸಾಹೇಬ್ ಜೊಲ್ಲೆ ಉಪಾಧ್ಯಕ್ಷ ರಾಜು ಖಾಗೆ ಅವರಿಗೆ ಏರ್ಪಡಿಸಲಾಗಿದ್ದ ಅಭಿನಂದನಾ ಸಮಾರಂಭ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಮಾಜಿ ಸಂಸದ ಹಾಗೂ ಹಾಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಆದ ಅಣ್ಣಾ ಸಾಹೇಬ್ ಜೊಲ್ಲೆ ಡಿಸಿಸಿ ಬ್ಯಾಂಕ್ ಉದ್ದೇಶ ಹಾಗೂ ಗುರಿ ಮತ್ತು ರೈತ ಸ್ನೇಹಿ ಯೋಜನೆಗಳ ಬಗ್ಗೆ ಮಾತನಾಡಿ ಬರುವ 2028ರಲ್ಲಿ ಕಿತ್ತೂರಿನಿಂದ ಮಹಂತೇಶ ದೊಡ್ಡಗೌಡರು ಮತ್ತೆ ಶಾಸಕರಾಗಿ ಆಯ್ಕೆ ಆಗೋದು ಖಚಿತ ಅಂತ ಹೇಳಿದ್ದಾರೆ. ಎಲ್ಲ ಭಾಳ ಹತ್ತಿರದಿಂದ ಕಳೆದ 7 ಬಾರಿ ಅದಕ್ಕಿಂತ ಮೊದಲು ನನ್ನ ತಂದೆಯನ್ನ 2 ಬಾರಿ ಭಾಳ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಇಲ್ಲಪ್ಪ ಅವರ ರೋಡ್ ಮಗ ಒಳ್ಳೇದು ಮಾಡೋದು ಅಂತೇಳಿ ಭಾಳ ಪ್ರೀತಿ ಎಲ್ಲ ಇವತ್ತು ನಮ್ಮ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇಲ್ಲ ಹೀಗೆ ಜೊತೆಗೆ ಕಮಲ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಭಾಳ ಪ್ರೀತಿಯಿಂದ ಆಶೀರ್ವಾದವನ್ನು ಮಾಡ್ಕೊತ ಬಂದಿದ್ದೀವಿ. ಒಂದು ಸಲ 96 ಚುನಾವಣೆ ಆಯಿತು. ಇದೊಂದು ಸಲ ದೊಡ್ಡಗೌಡನ ರಾಜಕಾರಣವಾಗಿ ವಿಷಯ ಹೇಳಿ ಈ ಸಲ ಬಹಳ ಶಪಥವನ್ನು ಮಾಡಿ ಚುನಾವಣೆ ಮಾಡಿ ತಪ್ಪು ಬರ್ತದೆ. ಆಗ 100 ಮಂದಿ ಕೊಲ್ಲಾಗಿದ್ದು ಕಾಯಂ ಒಪ್ಪುತ್ತಾರೆ. ಹಂಗ ಆ ದೇವಸ್ಥಾನದಿಂದ ನೀವೆಲ್ಲ ಮತದಾರರು ಮತ್ತು ಆಡಳಿತ ಮಂಡಳಿ ಸದಸ್ಯರು ತಾವ ವಿಶೇಷವಾಗಿ ಬೈಲಹೊಂಗಲ ಶಾಸಕರ ಮಹಂತೇಶ ಅವರು ಜಗದೀಶ್ ಬಿಡುವಾಗ ಮುಖಂಡತ್ವದಲ್ಲಿ ಬಹಳ ಪ್ರೀತಿ ಅಭಿಮಾನದ ಆಶೀರ್ವಾದ ಮಾಡಿ ತಮಗೆಲ್ಲ ಅನಂತ ಹನಿಮುಟ್ಟಿ ನಾನು ಪ್ರಥಮವಾಗಿ ಅನಂತ ನಮಸ್ಕಾರ ಮಾಡಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಒಂದು ಕಡೆ ಇಲ್ಲೇ ನಾವು ಮತದಾನಕ್ಕಿಂತ ಮೊದಲು ಇಲ್ಲೇ ಸಭೆ ಮಾಡಿದ್ದೀವಿ. ಇದರಲ್ಲಿ 2 ಪಟ್ಟ ಜನಾಂಗ ಸಿಗಿತ್ತು. ಒಂದು ಕಡೆ ಬೈಲಹೊಂಗಲದ ನಾನು ಹಾಕಬೇಕು, ಇನ್ನೊಂದು ಕಡೆ ಮಾನ್ಯ ಕಿತ್ತೂರಿಂದ ಮಾನ್ಯ ನಮ್ಮನ್ನ ಆಯ್ಕೆ ಮಾಡಬೇಕಂತೆ ಬಹಳ ಪ್ರೀತಿಯಿಂದ ಕೂಡಿತು. ಆಗ ರಾಜಕಾರಣ ಚಲಾವಣೆ ಒಳಗೆ ಸೈಕಲ್ ಸಿಕ್ಸ್ಕೊಂಡು ಹೋಗ್ತದೆ. ರಾಜಕಾರಣದಾಗ ಎಷ್ಟು ಒಳ್ಳೆಯದಿರ್ತದೆ ಅದ್ರ ಜೊತೆಗೆ ಅಷ್ಟ ಮೋಸ ಮಾಡ್ತಕ್ಕಂಥದ್ದು ಇರ್ತದೆ. ಆದರೆ ನನ್ನೆಲ್ಲ ಪ್ರೀತಿ ಇರುವುದು ಇವತ್ತು 75 ಹೋಗಿದ್ದಂಥ ಸಂದರ್ಭದಲ್ಲಿ 55, 57 ಮತವನ್ನು ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಹೇಗೆ ಮತವನ್ನು ಮಾಡಿದ್ರೆ ಇಲ್ಲಿಂದ ತಗೋಬೇಕಾದ್ರೆ ಅನಸಮಣ್ಣ ತಾಲೂಕದಾಗ ಮತದಾನ ಬದಲಿಸಬೇಕಾಗಿ ದೊಡ್ಡಗೌಡರನ್ನ ಓಟ್ ಹಾಕ್ಬೇಕಂತ ಹೇಳಿ ಕಂಡೀಷನ್ ಮಾಡಿ ತಗೋಬಣ್ಣ ಬೇಕಂತ 2 ತಾಲೂಕಾಗಿ ಈ ಸಲ ಕಿತ್ತುಗಳನ್ನು ಹಂಗೆ ಮಾಡಿ. ಆಗ ಆಗ್ತಕ್ಕಂಥ ರಾಜಕಾರಣದೊಳಗೆ ಅದಕ್ಕೇನಂತಲ್ಲ, ಅದು ರಾಜಕಾರಣದ ಚಂಚಲ ಆಗಬೇಕು ಅಥವಾ ಅದಕ್ಕೆ ಮೋಸ ಆಗಬೇಕು ಅಥವಾ ನಂಬಿದಾಗ ಕೈ ಕೊಟ್ಟಾಗ ಗೊತ್ತಿಲ್ಲ. ಅದ್ರ ಬಗ್ಗೆ ಎಷ್ಟು ಮಾತಾಡ್ತೀವಿ ಸಹಿತ ಭಾಳ ಕೈ. ಆದರೆ ಇವತ್ತು ಉದ್ಯಮಿ ನಮ್ಮದವ್ರಿಗೆ ಸ್ವಲ್ಪ ಕಟ್ಟೈತಿ. ಯಾಕಂದ್ರೆ ಅವ್ರು ಹಿಡಿತಾಗಂತ ಗೊತ್ತಿದ್ರೆ ನಾವೇನು ಅವ್ರಿಗೆ ಎನ್ಕರೇಜ್ ಮಾಡ್ತೀವಿ. ಯಾಕಂದ್ರೆ ಸಂಬಂಧ ನಾ ಎಷ್ಟು ದುಡ್ಡು ಹೇಳಿದ್ರೆ ಅಷ್ಟೇ ಅಣ್ಣ ಸರ್ಮ ಜೊಲ್ಲೆ ಭಾಳ ಉದ್ಯಮ ಅಂತ ಹೇಳಿ ಬಿಜೆಪಿ ಭಾಳ ಜನ ಹೇಳಿ ಅವಕಾಶ ಇದ್ದಾರೆ. ನಮಸ್ಕಾರ. ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ವಿಶೇಷವಾಗಿ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜೊಲ್ಲೆ ಸಾಹೇಬರು ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ಒಂದ್ ರೀತಿ ಸಹಕಾರ ಒಂದ್ ರೀತಿ ಫೀಲ್ಡ್ ಅಲ್ಲಿ ಈ ಕಡೆ ಕಿತ್ತೂರು ಕರ್ನಾಟಕದಲ್ಲಿ ವಿಶೇಷ ಕಿತ್ತೂರು ನಾಡಿನಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವ್ರು ಮಹಂತೇಶ ದೊಡ್ಡಗೌಡರು. ಈ ಬಾರಿ ಸಹ ಅವರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತದಕ್ಕೆ ಅವ್ರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ದಾರೆ. ಈ ಒಂದು ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಸರ್ ನಮಸ್ತೆ. ಸರ್ ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ತಾವು ಅಧ್ಯಕ್ಷರಾಗಿದ್ದೀರಾ, ದೊಡ್ಡಗೌಡರು ಸಹ ಒಂದ್ ರೀತಿ ಸಹಕಾರ ಫೀಲ್ಡ್ ಅಲ್ಲಿ ತುಂಬಾ ಪಳಗಿದ್ರು. ಅವ್ರಿಗೆ ಅಭಿನಂದನಾ ಸಮಾರಂಭ, ಅವ್ರ ಬಗ್ಗೆ ದೊಡ್ಡಗೌಡ್ರ ಬಗ್ಗೆ ಏನೇನ್ ಮಾತಾಡ್ತೀರಿ? ಮಹಂತೇಶ ದೊಡ್ಡಗೌಡರು ಬೈಲಹೊಂಗಲ ಮತ್ತು ಕಿತ್ತೂರು ತಾಲೂಕಿನಿಂದ ಈ ಸತತ ಬಾರಿ 8ನೇ ಬಾರಿಗೆ ಆಯ್ಕೆಯಾಗುವುದರಿಂದ ಬೈಲಹೊಂಗಲ ತಾಲೂಕಿನ ಎಲ್ಲ PKPS ಶಾಸಕರು, ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಅಭಿನಂದನಾ ಕಾರ್ಯಕ್ರಮ ಇಟ್ಟಿದ್ದಾರೆ. ನಮಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಇದು ಒಂದು ಸಂತೋಷ ಸುದ್ದಿ. ನಮಗೂ ಕೂಡ ಒಂದು ವಿಶೇಷವಾದ ದಿನ ಅಂತ ಅನ್ಬೋದು. ಯಾಕಂದ್ರೆ ಆತ್ಮೀಯ ಗೆಳೆಯರಾದ ಮಹಂತೇಶ ದೊಡ್ಡಗೌಡರು ನನ್ನ ಏಳಿಗೆಯಲ್ಲಿ ಕೂಡ ಸಾಕಷ್ಟು ಅವರ ಪಾತ್ರ ಇದೆ ಅಂತ ಹೇಳಲು ನಾನು ನಿರ್ವಹಿಸ್ತೇನೆ. ಅದರಿಂದ ಇವತ್ತು ಅವರು ಸಹಕಾರಿ ರಂಗದಲ್ಲಿ ಮಾಡಿದಂಥ ಸೇವೆ ಮತ್ತು ಬೆಳಗಾವಿ ಜಿಲ್ಲಾ DC ಬ್ಯಾಂಕಿನ ಉಪಾಧ್ಯಕ್ಷರಾಗಿ ನಿರ್ದೇಶಕನಾಗಿ ಒಂದು ಮಾಡಿದ ಸೇವೆಯನ್ನು ನೋಡಿದ್ರೆ ಬಹಳಷ್ಟು ಒಳ್ಳೆಯ ದೃಷ್ಟಿಯಿಂದ DC ಬ್ಯಾಂಕ್ ಬೆಳವಣಿಗೆಯಲ್ಲಿ ಅವ್ರದ್ದು ಕೂಡ ಪಾತ್ರ ಅಂತ ಅನ್ಸದ.
ಆದ ಕಾರಣ ವಿಶೇಷವಾಗಿ ಬೈಲಹೊಂಗಲದಲ್ಲಿ ಸುಮಾರು 55 ಸೊಸೈಟಿ ಇದ್ದದನ್ನು 108ಕ್ಕೆ ಒಯ್ದದ್ದು, 36 ಕೋಟಿ ಒಂದು ಸಾಲ ಹೊಂದಿದ್ದು 360 ಕೋಟಿಗೆ ಹೋದದ್ದು. ಇದೆಲ್ಲ ನೋಡಿದ್ರೆ ಅವರು ಎಲ್ಲಿರ್ತಾರ ಅಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಅವರು ವಿಶೇಷವಾಗಿ ಚಿಂತನೆ ಮಾಡ್ತಾರಂತ ನಮ್ಗೆ ಅನಿಸ್ತದೆ. ಆದ ಕಾರಣ ವಿಶೇಷವಾದ ಈ ಒಂದು ಏನು ಎಲ್ಲ ನಿರ್ದೇಶಕ PKBS ಎಲ್ಲ ನಿರ್ದೇಶಕರು ಸೇರಿ ಅಭಿನಂದನೆ ಕಾರ್ಯಕ್ರಮ ಇಟ್ಕೋದು ಇದು ಒಂದು ಅವರಿಗೆ ಒಂದು ಸಲ್ತದ ಅಂತ ನಾನು ಹೇಳಬಯಸ್ತೇನೆ. ಸರ್, ಈಗ ತಾವು ಅಧ್ಯಕ್ಷ ಆದ್ಮೇಲೆ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸರ್ ತಾವು ಏನೇನ್ ಪ್ಲಾನ್ ಮಾಡ್ಕೊಂಡಿದ್ರ ಈ ಒಂದು ಸಹಕಾರಿ ಸಂಘಗಳ ಸಬಲೀಕರಣಕ್ಕೆ ಮತ್ತೆ ರೈತಾಪಿ ವರ್ಗದವರ ಮತ್ತೆ ವಿಶೇಷವಾಗಿ ಬ್ಯಾಂಕ್ ಷೇರುದಾರರ ಒಂದು ಹಿತಾಸಕ್ತಿಗೆ? ಇವತ್ತು ಏನ್ ಜನರು ನನ್ನ ಮ್ಯಾಗ ಒಂದು ಆಶೆಯನ್ನು ಇಟ್ಕೊಂಡಾರ, ಅದನ್ನೇನ್ ನಿರಾಶೆಗೊಳ್ದೇನೆ ನಾನು ಎಲ್ಲರ ಒಂದು ಉಪಾಧ್ಯಕ್ಷರಿರ್ಬೋದು, ನಮ್ಮ ಈ ಒಂದು DC ಬ್ಯಾಂಕಿನ ಹಿರಿಯರಾದ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಮತ್ತು ಉಪಾಧ್ಯಕ್ಷರಾದ ರಾಜೀವ್ ಕಾಗೆ ಅವರು ಇರ್ಬೋದು, ಮತ್ತು ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬ್ಯಾಂಕನ್ನು ಈ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇದು ಇಡೀ ರಾಜ್ಯದಲ್ಲಿ ನಂಬರ್ 1 ಮಾಡುವಂತ ಒಂದು ನನ್ನ ಪ್ರಯತ್ನ ಮತ್ತು ಇಡೀ ದೇಶದಲ್ಲಿ ಕೂಡ ನಂಬರ್ 1 ಮಾಡುವಂತ ಒಂದು ಪ್ರಯತ್ನ ಇರ್ತದೆ. ಇದರಲ್ಲಿ ಸಾಕಷ್ಟು ಹೊಸ ಹೊಸ ಸ್ಕೀಮ್ಗಳನ್ನ ಈಗಾಗಲೇ ಬಂದು ಬರೀ 3 ತಿಂಗಳಾಯ್ತು. 3 ತಿಂಗಳಿಗಿಂತ ಮುಂಚೆ ನಮಗೆ ಚುನಾವಣೆ ನಡೆದಾಗ ಸಾಕಷ್ಟು ಊಹಾಪೋಹಗಳಿದ್ದು, ಅದು ಹಾಗೆ ನಡೀತದ ಹೀಗೆ ನಡೀತದ, ಡಿಪಾಸಿಟ್ ಎಲ್ಲ ಕಮ್ಮಿ ಆಗ್ತಾ ಬಂದದ ಒಂದು ಊಹಾಪೋಹ ಇತ್ತು. ಆದ್ರೆ 3 ತಿಂಗಳಿನಲ್ಲಿ ಸುಮಾರು 500 ಕೋಟಿ ಡಿಪಾಸಿಟ್ ಈಗಾಗಲೇ ಹೆಚ್ಚಾಗ್ಯದ DC ಬ್ಯಾಂಕ್ ಎಂದು. ಜನರು ಬಹಳಷ್ಟು ವಿಶ್ವಾಸ ಇಡ್ದಾರ. ಇವತ್ತು ನಮ್ಮ ಕಾರ್ಮಿಕ ಒಕ್ಕೂಟದವ್ರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಎಲ್ಲರೂ ಸೇರಿಕೊಂಡು ನಾನು ಒಂದು ಪ್ರತ್ಯೇಕವಾಗಿ ಎಲ್ಲ ಕರ್ಮಚಾರಿಗಳು ಎಲ್ಲ ಸಿಬ್ಬಂದಿಗಳು ವಿಶೇಷವಾಗಿ ಚರ್ಚೆಯನ್ನು ಮಾಡಿ ಮತ್ತು ಸಭೆಗಳನ್ನು ಮಾಡಿ ಅವರು ಒಳ್ಳೆಯ ಸೇವೆಯನ್ನು ಜನರಿಗೆ ಕೊಡಬೇಕು, ರೈತರಿಗೆ ಕೊಡ್ಬೇಕಂತ ಹೇಳಿ ಇವತ್ತೇನು ಅಗ್ರಿಕಲ್ಚರ್ ಲೋನ್ ನಾವು ಕೊಡ್ತಾ ಇರ್ತೀವಿ, ಇದ್ರ ಜೊತೆಗೆ ನಾನ್ ಅಗ್ರಿಕಲ್ಚರ್ ಇರ್ಬೋದು, ಕಮರ್ಷಿಯಲ್ ಲೋನ್ ಕೂಡ ಹೆಚ್ಚಿಗೆ ಮಾಡಿ ಈ ಬ್ಯಾಂಕಿನ ಲಾಭ ಗಳಿಸಿ ಮತ್ತು ಇರ್ತಕ್ಕಂಥ ನಮ್ಮ ಟ್ಯಾಕ್ಸ್ ಸೊಸೈಟಿಯ ಎಲ್ಲ ಸದಸ್ಯರಿಗೆ ಕೂಡ ಮತ್ತು ನಿರ್ದೇಶಕರಿಗೆ ಕೂಡ ಇವತ್ತು ಬರೀ ಒಂದು ಅಗ್ರಿಕಲ್ಚರ್ ಲೋನ್ ನಾವು 0% ನಲ್ಲಿ ಕೊಡ್ತಾ ಇರ್ತೀವಿ. ಆಮೇಲೆ 3% ಟ್ರ್ಯಾಕ್ಟರ್ ಲೋನ್ ಮತ್ತು ಪೈಪ್ಲೈನ್ ಲೋನ್ ಕೊಡ್ತಾ ಇದ್ದೀವಿ. ಇದನ್ನು ಬಿಟ್ಟು ಕೂಡ ಬೇರೆ ಬೇರೆ ಲೋನ್ ನಮ್ಮ ಗ್ರಾಹಕರು, ನಮ್ಮ ರೈತರು, ನಮ್ಮ ಸದಸ್ಯರು ಬೇರೆ ಬ್ಯಾಂಕಿಗೆ ಹೋಗುವಂತ ಪರಿಸ್ಥಿತಿ ಬರ್ತದೆ. ಅದನ್ನು ನಾನು ನಮ್ಮ ಬ್ಯಾಂಕ್ನಲ್ಲಿ ಏನು ನಾವು ಲೋನ್ಗಳು ಕೊಡ್ತಾ ಇದ್ದೀವಿ ಅದು ಎಲ್ಲ ಫ್ಯಾಕ್ಸ್ ಮುಖಾಂತರ ನಮ್ಮ ಸದಸ್ಯರು ಕೂಡ ಒಂದು ಕೊಡುವಂತ ಯೋಜನೆಯನ್ನು ನಾವು ನಾಳೆ 12 ತಾರೀಕು ಮೀಟಿಂಗ್ನಲ್ಲಿ ಪಾಸ್ ಮಾಡಿ ಅದನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಲ್ಲದೆ ನಮ್ಮ ಟ್ಯಾಕ್ಸ್ ಸೊಸೈಟಿಯ ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿಗಳು ಅವರಿಗೆ ಒಂದು ರಿಯಾಯಿತಿ ದರದ 1% ಬಡ್ಡಿ ದರ ಕಮ್ಮಿ ಮಾಡೋದಿರ್ಬೋದು, ಮತ್ತು ಸಿಬ್ಬಂದಿ ಟ್ಯಾಕ್ಸ್ ಸೊಸೈಟಿ ಸೆಕ್ರೆಟರಿ ಮತ್ತು ಸಿಬ್ಬಂದಿಗೆ 1 ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್ ಅವ್ರ ಫ್ಯಾಮಿಲಿಗೆ, 5 ಲಕ್ಷ ಪರ್ಯಂತ ನ್ಯಾಚುರಲ್ ಡೆತ್ ಇನ್ಶೂರೆನ್ಸ್ ಮತ್ತು 15 ಲಕ್ಷ ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್. ಈ ಸ್ಕೀಮ್ ಕೂಡ ಈಗಾಗಲೇ ನಾವು ಅಳವಡಿಸಲು ಅದನ್ನ ನಿತ್ಯ ಹೆಜ್ಜೆಯನ್ನು ತಗೊಂಡಿವಿ. ಅದನ್ನು ಕೂಡ 12 ತಾರೀಕು ಆದ ಕೂಡ 13ನೇ ತಾರೀಕು ಬಿಡುಗಡೆ ಮಾಡುವಂತ ಸಮಾರಂಭ. ಈಗ ಸಾಕಷ್ಟು ಒಂದ್ ರೀತಿ ಜಿಲ್ಲಾದ್ಯಂತ ವಿಶೇಷವಾಗಿ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಸೊಸೈಟಿಗಳು ಕಟ್ಟಡಗಳು ಇಲ್ಲದೆ ಇರ್ತಕ್ಕಂಥದ್ದು ಮತ್ತೆ ಸಾಕಷ್ಟು ಒಂದ್ ರೀತಿ ದಿವಾಳಿ ಆಗಿರ್ತಕ್ಕಂಥದ್ದು ಸಮಸ್ಯೆಗಳಾಗ್ತಾವ ಸರ್. ಇಂಥ ಸಂದರ್ಭದಲ್ಲಿ ಕಟ್ಟಡಗಳು ಮಳೆಗೆ ಸೋರ್ತಕ್ಕಂಥದ್ದು ಈಗ ಹಲವಾರು ಸಮಸ್ಯೆಗಳಿದಾವೆ. ತಮ್ಮ ಅವಧಿಯಲ್ಲಿ ಏನಾದ್ರೂ ಹೊಸ ಕಟ್ಟಡಗಳು ಬಹುತೇಕ ಕೊಡ್ತೀರಾ? ಇಲ್ಲ, ಹೊಸ ಕಟ್ಟಡ ಅಂದ ಕೂಡಲೇ ಅದನ್ನ ಒಂದು ಸ್ಕೀಮ್ ಅದ ನಾವು ಅವ್ರು 0% ಅವ್ರು ಅಪ್ಲೈ ಮಾಡಿದ್ರೆ 0% ಅದು 1% ಅವ್ರ ಲೋನ್ ಸಿಗ್ತದ. ಅದರಲ್ಲಿ ಕೂಡ ನಾಬಾರ್ಡ್ ವತಿಯಿಂದ 7,500 ರೂಪಾಯಿ ಪರ್ ಮೆಟ್ರಿಕ್ ಟನ್, ಅಂದ್ರೆ ಗೋಡೌನ್ ಕಟ್ಲಿಕ್ಕೆ, ಆಫೀಸ್ ಕಟ್ಲಿಕ್ಕೆ ಅಲ್ಲ, ಗೋಡೌನ್ ಕಟ್ಲಿಕ್ಕೆ ಲೋನ್ ಸಿಗ್ತದೆ. 7,500 ರೂಪಾಯಿ ಪರ್ ಮೆಟ್ರಿಕ್ ಟನ್. 8 ಮೆಟ್ರಿಕ್ ಟನ್ ಅಂತ ಅವ್ರು ಗೋಡೌನ್ ಕಟ್ತಾರೆ, ಅದು ಸಬ್ಸಿಡಿ ಕೂಡ ಬರ್ತದ. ಅದು ನಿತ್ಯ ನಿರಂತರ ಸ್ಕೀಮ್ ಪ್ರಾರಂಭ ಇರ್ತದ. ಯಾರ್ಯಾರು ಕಟ್ಕೊಂಡಿಲ್ಲ ಅವರು ಹೊಸದಾಗಿ ಕಟ್ಕೊಳ್ಬಹುದು ಅನ್ನೋದಾಗ್ತದೆ. ಈ ಪ್ರಕಾರವಾಗಿ ನಾವು ಅದನ್ನ ನಿರಂತರವಾಗಿ ಇರ್ತದೆ. ಚುನಾವಣೆಗಿಂತ ಮುಂಚೆ ಎಲ್ಲ ಒಂದ್ ಕಡೆ ಜೊಲ್ಲೆ ಅವರು ತುಂಬಾ ಒಳ್ಳೆ ವ್ಯಕ್ತಿ, ಆದ್ರೆ ಅವರು ಬೇರೆ ಒಂದು ಗ್ರೂಪ್ ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ರಮೇಶ್ ಕತ್ತಿ ಅವರು ಹೇಳಿದ್ರು. ಯಾವ ರೀತಿ ಇದೆ ಸರ್? ಏನು ಜಾರಕಿಹೊಳಿ ಅವರು ಪ್ರತಿ ಇದ್ರಲ್ಲೂ ಜಾರಕಿಹೊಳಿ ಕುಟುಂಬ ಆಯ್ತು, ಜಾರಕಿಹೊಳಿ ಅವರಾಯ್ತು, ಈ ರೀತಿ ಏನಾರು ಹಸ್ತಕ್ಷೇಪ ಮಾಡ್ತಾರ ಪ್ರತಿಯೊಂದು ವಿಷಯಗಳಿಗೆ? ಯಾವುದೂ ಹಸ್ತಕ್ಷೇಪ ಇಲ್ಲ, ಯಾವುದೆಲ್ಲ ಒಂದು ವ್ಯವಸ್ಥೆ. ಇವತ್ತು ಸಹಕಾರ ರಂಗ ಅಂದ್ಕೊಳ್ಳಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಗುಂಪಾಗಿ ಬೆಳಿತಾರೆ. ಈ ಬಹುತೇಕ 10 ವರ್ಷದಲ್ಲಿ ಅವ್ರು ಕೂಡ ಇದ್ರೆ ಅವ್ರಿಗೆ ಏನು ಅನಿಸ್ತಿಲ್ಲ ಹಸ್ತಕ್ಷೇಪ ಮಾಡಿದಾರೋ ಅಥವಾ ಬಿಡಿದಾರ. ಈಗ ನಾವು ಬಂದಾಗ ಯಾಕಂದ್ರೆ ಇಟ್ಟು ಫ್ರೀ ಹ್ಯಾಂಡ್ ಅದ ಅದನ್ನ ನಮ್ಮ ಮಾಡ್ಲಿಕ್ಕೆ ನಾವೆಲ್ಲರೂ ನಿರ್ದೇಶಕ ಮಂಡಳಿ ಒಂದಾಗಿ ಕುಂತ ಒಂದು ಸಹಮತದಿಂದ ನಿರ್ಣಯಗಳು ತಗೋತೀವಿ ಮತ್ತು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಆ ಪ್ರಕಾರ ಹೊಸ ವಿಚಾರ. ಇವತ್ತು ನಮ್ಮೆಲ್ಲ DC ಬ್ಯಾಂಕ್ ಸಿಬ್ಬಂದಿಗಳು ಮೊದಲನೇ ಬಾರಿಗೆ ಯೂನಿಫಾರ್ಮ್ ನಲ್ಲಿ ಬರ್ತಾ ಇದ್ದಾರೆ. ಎಲ್ಲ ಬ್ಯಾಂಕಿನಲ್ಲಿ ಒಂದು ಶಿಸ್ತು ಕಾಪಾಡ್ತಾ ಇದ್ದಾರೆ. ಅವರು ಕೂಡ ನಮ್ಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಇವತ್ತು 110 ಬ್ರಾಂಚ್ ಇದ್ರೆ ನಮ್ಮ ಎಲ್ಲೇ ಟ್ಯಾಕ್ಸ್ ಸೊಸೈಟಿ ಇದೆ ಅದ್ರ ಮುಖಾಂತರ ಕೂಡ ನಾವು ಎಲ್ಲ ಸದಸ್ಯರು ಕೂಡ ಒಂದು ಸೇವೆಯನ್ನು ಕೊಡುವಂತ ನಿಯಮವನ್ನು ಈಗಾಗಲೇ ಜಾರಿ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಲಾಂಚ್ ಮಾಡ್ತಾ ಇದ್ದೀವಿ. ಆದ್ರೆ ಯಾವುದೋ ಹಸ್ತಕ್ಷೇಪ ಇಲ್ಲ, ಏನಿಲ್ಲ.
ನಾವು ಫ್ರೀ ಹ್ಯಾಂಡ್ ಆಗಿ ಫ್ರೀಯಾಗಿ ನಮ್ಗೇನು ಆಲೋಚನೆ ಇದೆ, ನಮ್ಗೇನು ಬ್ಯಾಂಕಿಂಗ್ನಲ್ಲಿ ಒಂದು ಎಕ್ಸ್ಪರ್ಟೈಸ್ ಅದೇ ಅಥವಾ ಒಂದೇನು ಅನುಭವ ಇದೆ, ಆ ಎಲ್ಲ ಅನುಭವವನ್ನು ಸೇರಿ ನಾನು ನಂಬರ್ 1 ತರಲಿಕ್ಕೆ ಹೊರಟಿದ್ದೇನೆ. ಮತ್ತು ಎಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂತ ಸಾಕಷ್ಟು ಅವಕಾಶ ಇತ್ತು ಸರ್ ತಮ್ಮ ಅವಧಿಯಲ್ಲಿ. ಕಿತ್ತೂರು ಇರ್ಬೋದು, ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಇದಿತ್ತು. ಎಲ್ಲ ಒಂದ್ ಕಡೆ ಕೆಲವು ಇದರಿಂದ ಇದಾಯ್ತು ಸರ್, ವಿಶೇಷವಾಗಿ ಕಿತ್ತೂರು. ಅದು ಹೆಂಗಾಯ್ತು ಏನಾಯ್ತು ಗೊತ್ತಿಲ್ಲ. ನಾವು ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ವಿ, ನಾವು ಅದನ್ನ ಸೋಲು ಅನುಭವಿಸ್ಬೇಕಾಯ್ತು. ಆದ್ರೆ ಏನಾಯ್ತು ಅಂತ ಕಾರಣ ನಮಗೂ ಕೂಡ ಸಿಕ್ಕಿಲ್ಲ. ಇನ್ಮೇಲೆ ನೋಡಿ ವಿಚಾರ ಮಾಡ್ತಾ ಇರ್ತೀನಿ ಸರ್. ಈಗ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಸರ್ಕಾರ ಏನಪ್ಪಾ ಮಾಡ್ಬೇಕಂದ್ರೆ ಒಂದ್ ರೀತಿ ಜಿಲ್ಲೆಗಳನ್ನ 3 ಜಿಲ್ಲೆಗಳಾಗಿ ಇದ್ ಮಾಡ್ಬೇಕು ಅಂತ ಬರ್ತೈತೆ. ತಾವು ಸಹ ಬೆಳಗಾವಿ ಕಂಡ ಹಿರಿಯ ರಾಜಕಾರಣಿಗಳು, ತಮ್ಮ ಒಂದು ಇದಾಗದಾದ್ರೆ ಯಾವುದು ಪ್ರತ್ಯೇಕ ಜಿಲ್ಲೆ ಆಗ್ಲಿಕ್ಕೆ ತಮ್ಮ ಅಪೇಕ್ಷೆ ವ್ಯಕ್ತಪಡಿಸ್ತೀರಾ ಸರ್? ಇಲ್ಲ, ಜಿಲ್ಲೆ ಅಂತೂ ಪ್ರತ್ಯೇಕ ಆಗಲೇಬೇಕಾದ. ಯಾಕಂದ್ರೆ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಮಾತ್ರ ಅನ್ಡಿವೈಡೆಡ್ ಉಳ್ದದ. ಅದು ಎಂದೂ ಆಗ್ಬೇಕಿತ್ತು. ಯಾಕಂದ್ರೆ ಇಲ್ಲಿಂದ ಈ ದಂಡಿಯಿಂದ ಆ ದಂಡಿ ಹೋಗೋರು ಸುಮಾರು 300 ಕಿಲೋಮೀಟರ್ ಆಗ್ತದೆ. ಈಗ ಬೆಳಗಾವಿನಲ್ಲಿ DC SP ಕುಡ್ಕೊಳ್ತಾರೋ ಅತ್ನಿಗೆ ಹೋಗ್ಬೇಕಾದ ಸುಮಾರು 150 ಕಿಲೋಮೀಟರ್ ಹೋಗ್ಬೇಕಾದ. ಅವ್ರು ಬಿಜಾಪುರ್ಗೆ ಹೋಗಿ ಬಾರ್ಡರ್ಗೆ ಹೋಗಿ ಟಚ್ ಆಗ್ತದೆ. ಆದ್ರೆ ಹಿಂಗ ಆಕ್ಚುಲಿ ಇದು ಇಂಪ್ರಾಕ್ಟಿಕಲ್. ಅಂದ್ರೆ ಅಧಿಕಾರಿಗಳಿಗಾಯ್ತು, ಜನರಿಗೆ ಬರ್ಲಿಕ್ಕೆ ತ್ರಾಸ ಅದ, ಅಧಿಕಾರಿಗಳು ಅಲ್ಲಿ ಮುಟ್ಲಿಕ್ಕೆ ಕೂಡ ತ್ರಾಸ ಆಗ್ತದೆ. ವಿಭಜನೆ ಅಂತೂ ಆಗ್ಲೇಬೇಕಾದ. ಚಿಕ್ಕೋಡಿ ಇರ್ಬೋದು, ಗೋಕಾಕ್ ಇರ್ಬೋದು. ಅಂದ್ರೆ ಈಗ ಒಂದು ಏನು ಒಂದು ರೆಕ್ಟ್ಯಾಂಗ್ಯುಲರ್ ಆಗಿ ಒಂದು ಎಲ್ಲರಿಗೆ ಅನುಕೂಲ ಆಗುವಂಗೆ, ಯಾರಿಗೂ ದೂರ ಯಾರು ವೈಯಕ್ತಿಕವಾಗಿ ನಮ್ಮ ಊರಾಗಬೇಕು ನಿಮ್ಮ ಊರಾಗ ಅದನ್ನ ಬಿಟ್ಟು ಒಂದು ಜನರಿಗೆ ಅನುಕೂಲ ಆಗುವಂತೆ ಸೆಂಟರ್ ಪಾಯಿಂಟ್ ಯಾವ್ದಾಯ್ತು ಅದ್ರ ಈಗಾಗಲೇ ಆಗ್ಬೇಕಂತ ನಾನು ಬಯಸ್ತೇನೆ. 2020 ತಾವು ಬಿಜೆಪಿ ಪಕ್ಷದ ಹಿರಿಯ ನಾಯಕರು, ವಿಶೇಷವಾಗಿ ಸಾಕಷ್ಟು ಡೆಲ್ಲಿ ಮಟ್ಟದ ಹೈಕಮಾಂಡ್ ಸಂಪರ್ಕ ಇದೆ. ಇಂಥ ಸಂದರ್ಭದಲ್ಲಿ 2028ಕ್ಕೆ ಎಲ್ಲ ಒಂದ್ ಕಡೆ ನಿಮ್ಮ ಬಿಜೆಪಿ ಪಕ್ಷನ ಅಧಿಕಾರಕ್ಕೆ ತಗೋರ್ಬೇಕಂತ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ. ಆದ್ರೆ ಪ್ರಸ್ತುತ ಜಿಲ್ಲೆಯ ಒಂದ್ ರೀತಿ ಬಿಜೆಪಿ ವ್ಯವಸ್ಥೆ ನೋಡಿದ್ರೆ ಸ್ವಲ್ಪ ಇದಾಗಿದೆ ಸರ್. ಯಾವ ರೀತಿ ಸಾಧ್ಯ ನೀವು ಬಿಜೆಪಿ ಬಹುಮತ ಬರೋಕ್ ಸಾಧ್ಯ? ಇಲ್ಲ, ಬಹುಮತ ಬರೋದು ಸಾಧ್ಯ ಅದ. ವೈಯಕ್ತಿಕವಾಗಿ ನೋಡ್ರಿ, ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬರೇ ಲೀಡರ್ಶಿಪ್ ಇರ್ಕೊಂತೆ ಪ್ರತ್ಯೇಕ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೂ ಅವ್ರವ್ರದ್ದು ಒಂದು ಹಿಡಿತ ಒಂದು ಇಟ್ಕೊಂಡ, ಅವ್ರವ್ರ ಒಂದು ಕುಟುಂಬ ರಾಜಕಾರಣ ಇರ್ಬೋದು ಅಥವಾ ಅವ್ರವ್ರ ಒಂದು ಪಕ್ಷದಲ್ಲಿ ಹಿರಿತನ ಒಂದು ಇಟ್ಕೊಂಡು ಅವ್ರವ್ರು ಹೊಂಟಿದಾರ. ಹೀಗಾಗಿ ಸಾಕಷ್ಟು ಏನು ಹೋದ ಸಲ ನೋಡ್ರಿ ಇಡೀ ಒಂದು ರಾಜ್ಯದಲ್ಲಿ ನಮ್ಗೆ ಹಿನ್ನಡೆ ಆಗ್ಯದ. ಆದ್ರೆ ಬೆಳಗಾವಿ ಡಿಸ್ಟಿಕ್ ಅಷ್ಟೇ ಅಲ್ಲ, ಎಲ್ಲ ಕಡೆ ಹಿನ್ನಡೆ ಆಗ್ಯದ. ಆದ್ರೆ ಮುಂದಿನ ದಿನಮಾನದಲ್ಲಿ ಮತ್ತೆ ಬೆಳಗಾವಿಯಲ್ಲಿ ಏನು ಮೊದಲ 11ರಿಂದ 13 ಬರ್ತಿದ್ದು ಆ ಪ್ರಕಾರ ನಾವು ಮತ್ತೆ 11ರಿಂದ 13 ಅಪೇಕ್ಷೆ ಪಡ್ತಾ ಇದೀವಿ. ಮತ್ತೆ ಅದು ಬರ್ತಾವ ಅಂತ ನಾನು ಹೇಳ್ಬೇಕು. ಈಗ ಕೊನೆ ಪ್ರಶ್ನೆ, 2028 ಕುಸ್ತಿ ಬರ್ತಿದೆ. ತಾವು ಕಿತ್ತೂರು ನಾಡಲ್ಲಿ ಇದ್ದೀರಾ. ದೊಡ್ಡಗೌಡ್ರು ಮತ್ತೆ ಒಂದ್ ರೀತಿ MLA ಆಗ್ಬೇಕು ಮತ್ತೆ ಕಿತ್ತೂರು ಕ್ಷೇತ್ರಕ್ಕೆ ಅಂತ ಬಿಟ್ಟು ಅವ್ರ ಅಭಿಮಾನಿಗಳಿದೆ. ಏನಾರು ತಾವು ಯಾವ ರೀತಿ ಪೂರಕ ಆಗಲಿದೆ ಸರ್ ಅವ್ರ ಬೆಂಬಲ? ಅಲ್ಲ, ಯಾವಾಗಿದ್ರು ಕೂಡ ನೋಡ್ರಿ ನಮ್ಮ ಪಕ್ಷದವರು ನಾವು ಆರ್ಚ್ ಬರ್ಲೇಬೇಕಂತ ನಾವು ವಿಚಾರ ಮಾಡ್ತಾ ಇದ್ವಿ ಮತ್ತು ಆಶೀಸು ಕೂಡ ಆಯ್ತು. ಅದರಂತೆ ಕೂಡ ಮಾದೇವ್ ದೊಡ್ಡಗೌಡರು ಮತ್ತೊಮ್ಮೆ ಆರ್ಚ್ ಬರ್ಬೇಕಂತ ನಮ್ಮ ಆಸೆ. ಬಹುತೇಕ ನಕ್ಕಿ ಬರ್ತಾರಂತ ತಿಳ್ಕೊಂಡು ನಮ್ಗೆ ಅನಿಸ್ತದೆ. ಕೊನೆ ಪ್ರಶ್ನೆ, ಎಲ್ಲ ಷೇರುದಾರರಿಗೆ, ಎಲ್ಲ ರೈತಾಪಿ ವರ್ಗಕ್ಕೆ ಮತ್ತೆ ಪ್ರತಿಯೊಬ್ಬರಿಗೂ ಸಹ ಜಿಲ್ಲೆ ಎಲ್ಲ ನಿಮ್ಮ ಬ್ಯಾಂಕಿನ ಎಲ್ಲ ಇವ್ರಿಗೆ ಗ್ರಾಹಕರಿಗೆ ಏನ್ ಹೇಳಿ ಬಯಸ್ತೀರಾ? ನಾನು ಒಂದೇ ಹೇಳ ಬಯಸ್ತೇನೆ, ಈ ಬ್ಯಾಂಕ್ ಇಟ್ಟು ಸದೃಢವಾಗಿದೆ. ನಮ್ಮ ಮುರುಗೋಡು ಮಹಾಂತಜ್ ಅವರು ಒಂದು ಪಾದಾರ್ಪಣೆಯಿಂದ ಪ್ರಾರಂಭ ಆದಂತ ಬ್ಯಾಂಕ್. ಯಾರೇ ಎಷ್ಟೇ ಏನೋ ಇದಕ್ಕೆ ಅಪಪ್ರಚಾರ ಮಾಡಿ ಕೂಡ ಕಿವಿಗೊಡದೆ ಇದು ಒಳ್ಳೆಯ ದೃಷ್ಟಿಯಿಂದ ನಡೆದ. ಇನ್ನು ಮುಂದೆ ಕೂಡ ಇವತ್ತೇನು ಹಿಂದೆ ಏನು ನಡೆದಿಲ್ಲ ಅದಕ್ಕಿಂತ ಒಳ್ಳೆಯ ದೃಷ್ಟಿಯಿಂದ ಒಳ್ಳೆಯ ಸ್ಕೀಮ್ಗಳನ್ನ ಮಾಡ್ತಾ ಇದ್ದೀವಿ. ಎಲ್ಲ ಫೈನಾನ್ಷಿಯಲ್ ನೀಡ್ಸ್ ಅಂಡರ್ ಒನ್ ರೂಮ್. ಅದನ್ನ ನಾನು ಯಾವಾಗಲೂ ಬೇರೇಶ್ವರ್ನಲ್ಲಿ ಯಾವ ಪ್ರಕಾರ ಹೇಳ್ತಿರ್ತೇನೆ ಆ ಪ್ರಕಾರವಾಗಿ ಈ ಬ್ಯಾಂಕಿನ ಕೂಡ ಎಲ್ಲ ಸೇವೆಗಳನ್ನು ಕೂಡ ನಾವು ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ರ ಎಲ್ಲ ಸೇವೆಗಳನ್ನು ಕೂಡ ಜನರಿಗೆ ಕೊಡ್ತಿದ್ದೀವಿ. ಹೊಸನೇ ಯೋಜನೆ ತಂದು ಬರೇ ಹಳೇದ ನಮ್ಮ ಒಂದು ಕ್ರಾಪ್ ಲೋನ್ ಕೊಡ್ತೀವಿ ಅಷ್ಟೇ ಮುಗೀತು ಅಂತಲ್ಲ. ನಾವು ಬೇರೆ ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಇದ್ರ ಜೊತೆ ಕಾಂಪಿಟೇಷನ್ ಆಗಿ ಅದರಂತೆಯೇ ಸೇವೆಯನ್ನು ಕೊಡ್ಕೋತ ಬಂದೆವು. ಅದನ್ನ ಲಾಭವನ್ನು ಪಡಿಬೇಕಂತ ನಾನೆಲ್ಲ ಬೆಳಗಾವಿ ಜಿಲ್ಲೆಯ ರೈತರಿಗಿರ್ಬೋದು, ಎಲ್ಲ ಸಹಕಾರಿಗಳಿಗಿರ್ಬೋದು ಮತ್ತೆಲ್ಲ ಕಸ್ಟಮರ್ ಕೂಡ ಹೇಳಬಯಸ್ತೇನೆ. ಇವಿಷ್ಟು ಟೆಶಕರೇ ಗೊತ್ತಾಯ್ತಲ್ಲ ಮನೆ ಗೌರವಾನ್ವಿತ ಬೆಳಗಾವಿ ಜಿಲ್ಲೆಯ BDCC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜೊಲ್ಲೆ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್ ಸರ್. ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ಮಹಂತೇಶ್ ದೊಡ್ಡಗೌಡರು, ವಿಜಯ್ ಮೆಟೆಗುಡ್ಡ, KLE ಉಪಾಧ್ಯಕ್ಷ ಬಸವರಾಜು ದೊಡ್ಡಪಾಟಿ, ಮುಕಾಶಿ ಸಾಹುಕಾರ್, ರವಿರಾಜ್ ಇನಾಮದಾರ್, ನಿಜಲಿಂಗಯ್ಯ ಹಿರೇಮಠ, ಬಸನಗೌಡ, ಸಿದ್ದರಾಮಣಿ ಸೇರಿ ಎಲ್ಲಾ ಗಣ್ಯರು ಹಾಗೂ ಬೈಲಹೊಂಗಲ ಹಾಗೂ ಕಿತ್ತೂರು ತಾಲೂಕಿನ PKPS ನಿರ್ದೇಶಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.